ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜಲಮಾಲಿನ್ಯ ಮತ್ತು ವಾಯು ಮಾಲಿನ್ಯದ ಬಗ್ಗೆ ಕಿರು ನಾಟಕ ಮಾಡಲು ಬಂದಿದ್ದೇವೆ. ಈ ಸ್ಥಳ ಚೆನ್ನಾಗಿದೆ, ದೊಡ್ಡ ಅಪಾಯಿಂಟ್ಮೆಂಟ್ ಕಟ್ಕೊಂತೀನಿ. ಈ ಮರಗಳು ಹಂಗಿದಾವೆ, ಈ ಮರಗಳೆಲ್ಲ ಕಟ್ ಮಾಡಾಕ್ತೀನಿ. ಅಯ್ಯಯ್ಯೋ, ಯಾರು ಈ ರೀತಿ ಗಿಡ ಮರಗಳನ್ನೆಲ್ಲ ಕಡಿದು ಬಿಟ್ಟಿದ್ದಾರೆ? ಈ ರೀತಿ ಗಿಡ ಮರಗಳನ್ನು ಕಡಿದರೆ ನಮಗೆ ಶುದ್ಧ ಗಾಳಿ, ಮಳೆ ಎಲ್ಲಿಂದ ಬರುತ್ತದೆ? ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರದಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು, ಅರಣ್ಯ ನಾಶವನ್ನು ತಡೆಯಬೇಕು. ಗಿಡ ಮರಗಳನ್ನು ಕಡಿಯುವುದರಿಂದ ನಮಗೆ ಶುದ್ಧ ಗಾಳಿ, ಮಳೆ ಬರುವುದಿಲ್ಲ, ಬರಗಾಲ ಉಂಟಾಗುತ್ತದೆ. ಬರಗಾಲ ಆದಾಗ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಿಗುವುದಿಲ್ಲ, ಆಹಾರ ಕೊರತೆ ಆಗುತ್ತದೆ, ಹಣ್ಣು ಹಂಪಲ ತೊಂದರೆ ಆಗುತ್ತದೆ, ಬೆಳೆಗಳು ಬರುವುದಿಲ್ಲ. ಆದ್ದರಿಂದ ನಾವು ಎಲ್ಲರೂ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು. ನಾವು ಕಾಡನ್ನು ನಾಡನ್ನು ಉಳಿಸಬೇಕು. ಕಾಡುಗಳು ನಮಗೆ ಉಸಿರಾಡಲು ಶುದ್ಧ ಗಾಳಿ ಕೊಡುತ್ತದೆ. ಕಾಡುಗಳು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುವ ಮೂಲಕ ಭೂಮಿ ತಂಪಾಗಿಸುತ್ತದೆ. ಕಾಡುಗಳು ಮನುಷ್ಯರಿಗೆ, ಪ್ರಾಣಿಗಳಿಗೆ ನೆರಳನ್ನು ಕೊಡುತ್ತದೆ. ಹವಾಮಾನವನ್ನು ನಿಯಂತ್ರಿಸುವಲ್ಲಿ ಕಾಡುಗಳು ಪ್ರಮುಖವಾಗಿದೆ. ಮಣ್ಣಿನ ಸತ್ವವನ್ನು ತಡೆಗಟ್ಟಲು ಮತ್ತು ಪ್ರವಾಹ ನಿಯಂತ್ರಿಸಲು ಅರಣ್ಯ ಮುಖ್ಯವಾಗಿದೆ. ಕಾಡುಗಳು ಆಹಾರ, ಔಷಧಿ ಮತ್ತು ಇತರ ಅನೇಕ ಅಮೂಲ್ಯ ಸಂಪನ್ಮೂಲಗಳನ್ನು ಒದಗಿಸುತ್ತದೆ. ಕಾಡುಗಳು ಸೌರ ವಿಕಿರಣವನ್ನು ಮತ್ತು ಶಬ್ದ ಮಾಲಿನ್ಯವನ್ನು ತಗ್ಗಿಸುತ್ತದೆ. ಕಾಡುಗಳು ಮರುಭೂಮಿಗಳು ಹರಡುವಿಕೆಯನ್ನು ತಗ್ಗಿಸುತ್ತದೆ. ನಾವು ಮರಗಿಡಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ನೀರನ್ನು ಮಲಿನ ಮಾಡ್ತಾ ಇದ್ದೀರಾ. ಇದೇ ರೀತಿಯಿಂದ ಅಲ್ಲ, ಬೇರೆ ಬೇರೆ ರೀತಿಯಿಂದಲೂ ನೀರು ಮಲಿನ ಆಗುತ್ತದೆ. ಕಾರ್ಖಾನೆ ತ್ಯಾಜ್ಯ, ರಾಸಾಯನಿಕಗಳು ನೇರವಾಗಿ ನದಿಗೆ ಹರಿಸುವುದು, ಕೃಷಿ ಕ್ರಿಮಿನಾಶಕಗಳು ಮಳೆ ನೀರಿನೊಂದಿಗೆ ಕೆಳಗೆ ಬರುವುದು, ಗೃಹಗಳಿಗೆ ಕಸ, ಪ್ಲಾಸ್ಟಿಕ್ ಮತ್ತು ಕಸವನ್ನು ಮಳೆ ನೀರಿನಲ್ಲಿ ಎಸೆಯುವುದು, ತೈಲ ಚೆಲ್ಲುವುದು, ಸಮುದ್ರದಲ್ಲಿ ಹಡಗುಗಳಿಂದ ತೈಲ ಚೆಲ್ಲುವುದು, ಆರೋಗ್ಯದ ಮೇಲೆ ದುಷ್ಪರಿಣಾಮ. ನಾವು ಕಲುಷಿತ ನೀರನ್ನು ಸೇವಿಸುವುದರಿಂದ ನಮಗೆ ಕಾಯಿಲೆಗಳು ಇರುತ್ತವೆ. ಕಾಯಿಲೆಗಳು ಯಾವೆಂದರೆ ಕಾಲರಾ, ಟೈಫಾಯ್ಡ್, ಬೇದಿ ಮತ್ತು ಕಾಮಾಲೆ ಮುಂತಾದ ಮಾರಣಾಂತಿಕಗಳು ಹರಡುತ್ತವೆ. ಮಾನವನಿಗೆ ಅಲ್ಲ, ಪ್ರಾಣಿ, ಪಕ್ಷಿ, ಜಲಚರಗಳು ಕೂಡ ಹಾನಿಯಾಗುತ್ತದೆ. ನೀರಿನಲ್ಲಿ ಆಮ್ಲಜನಕ ಕಡಿಮೆಯಾಗುವುದರಿಂದ ಮತ್ತು ನಾವು ವಿಷಕಾರಿ ಅಂಶಗಳನ್ನು ಸೇರಿಸಿಕೊಳ್ಳುವುದರಿಂದ ಹಾವು, ಕಪ್ಪೆ, ಮೊಸಳೆ ಮುಂತಾದ ಹಾಗೂ ಇತರ ಜಲಚರಗಳು ಸಂರಕ್ಷಿಸುತ್ತವೆ. ಬಟ್ಟೆನೂ ಇಲ್ಲೇ ಕಡಿಮಾಡುವುದು, ಬಟ್ಟೆನೂ ಇಲ್ಲೇ ಒಗೆಯಬಾರದು, ಸ್ನಾನನೂ ಇಲ್ಲೇ ಮಾಡಬಾರದು, ನೀರನ್ನು ಮಲಿನ ಮಾಡಬಾರದು. ಹೊಗೆ ಬರ್ತಿದೆ, ಈ ಹೊಗೆಯಿಂದ
ತಿಳಿಸಿದ್ದಾರೆ.